ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು ಪವಿತ್ರ. ನಾನಂತೂ ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಬೇಜಾರು, ದುಃಖ ಮನಸ್ಸಲ್ಲಿ ಇನ್ನೂ ಎಲ್ಲನೂ ಕೂಡ ಹಂಗೆ ಇದೆ. ತುಂಬ ದಿನಗಳ ನಂತರ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ವಿಡಿಯೋ ಕೇಳ್ಕೊತೀನಿ. ನೋಡಿ, ಹಾಯ್ ಮಾಡಿ. ಇದು ಬಂದ್ಬಿಟ್ಟು ಭಾನುವಾರದ ವಿಡಿಯೋ, ನವಂಬರ್ ಮಂತಲ್ಲಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ನೋವು, ಸಂಕಟ ಆಗ್ತಾಯಿದೆ. ಯಾಕಂದರೆ ತಂದೆನ ಕಳ್ಕೊಂಡಿರೋ ಮಕ್ಕಳಿಗೆ ಗೊತ್ತು ಆ ನೋವು. ನಮಗಿನ್ನ ಚಿಕ್ಕ ವಯಸ್ಸಿಗೆ ನಮ್ಮ ಮಾವನ ಮಕ್ಕಳು ಅವರೆಲ್ಲ ನಮ್ಮ ಮಾವನ ಕಳ್ಕೊಂಡ್ರು. ಆ ಟೈಮಲ್ಲಿ ನಮಗೆ ನಾವು ಅವ್ರಿಗಿಂತ ದೊಡ್ಡವರೇ. ನಿಜವಾಗ್ಲೂ ಈಗ ಅವರು ಇರೋ ಪರಿಸ್ಥಿತಿ, ಆ ಟೈಮಲ್ಲಿ ಚಿಕ್ಕವರಲ್ವ, ನೆನೆಸ್ಕೊಂಡ್ರೆ ಅದನ್ನು ಕೂಡ ದುಃಖ ಆಗುತ್ತೆ. ನಮಗೆ ಈಗ ಮದುವೆ ಆಗಿ ಮಕ್ಕಳಾಗಿದ್ದಾರೆ, ಮತ್ತು ಗಂಡ ಇದ್ದಾರೆ ಸಮಾಧಾನ ಮಾಡೋಕ್ಕೆ. ಆ ಮಕ್ಕಳಿಗೆ ಯಾರೂ ಇಲ್ಲ, ಅವರಮ್ಮ ಒಬ್ಬರೇನೆ. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಯಾರೇ ಸಮಾಧಾನ ಮಾಡಿದ್ರು ಅದು ಅಷ್ಟೊಂದು ಇದಾಗಲ್ಲ. ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲಿ. ಅವ್ರು ಚಿಕ್ಕ ಮಕ್ಕಳು, ಅವಾಗ ಅವರನ್ನೇ ನೆನೆಸ್ಕೊಂತ ಹೋಗ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನಮ್ಮ ಅಪ್ಪಾಜಿದು 9ನೇ ದಿನದ ಪುಣ್ಯತಿಥಿ. ಹಾಗಾಗಿ ಇಷ್ಟು ಬೇಗ ಏನಕ್ಕಪ್ಪ ಅಂತ ಹೇಳಿದರೆ, ಅವ್ರದ್ದು ಮನೆ ದೇವ್ರದ್ದು ದೇವರಿದೆ. ಹಂಗಾಗಿ ದೇವ್ರು ಅಂತಂತಂದರೆ ಅವರು ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಹಬ್ಬ. ಹಂಗಾಗಿ 9ನೇ ದಿನದಲ್ಲಿ ಮಾಡ್ತಾಯಿದ್ದಾರೆ. ಇಲ್ಲ ಅಂದಿದ್ರೆ 16ನೇ ದಿನದಲ್ಲಿ ಈ ಪುಣ್ಯತಿಥಿ ಮಾಡ್ತಾಯಿದ್ರು. ಇವತ್ತು ಬಂದುಬಿಟ್ಟು ಹೋಗ್ತಾ ಇದ್ವಿ ಊರಿಗೆ. ಇದು ಬಂದುಬಿಟ್ಟು ಅಪ್ಪ ಇಲ್ಲದೆ ಹೋಗ್ತಾ ಇರೋವಂಥ 2ನೇ ದಿನ. 5ನೇ ದಿನದಲ್ಲೂ ಕೂಡ ನಮ್ಮ ಕಡೆ ಎಲ್ಲಡಿಕೆ ಕೊಟ್ಟು ಮಾತಾಡಿಸ್ಕೊಂಡು ಬರೋ ಅಂಥ ಶಾಸ್ತ್ರ ಇದೆ. ಅವತ್ತು ಕೂಡ ಹೋಗಿದ್ವಿ. ಅಮ್ಮನ್ನ ನೋಡಿ ತುಂಬ ನೋವಾಯಿತು, ಸಂಕಟ ಆಯಿತು. ಯಾಕಂದರೆ ಇಷ್ಟು ದಿನ ಇರೋ ಥರ ಇವಾಗಿರಲಿಲ್ಲ ಅಮ್ಮ. ಅವರು ಹೆಂಗೋ ಸಮಾಧಾನ ಇದ್ದರು. ಮತ್ತು ನಾನು ಹೋಗ್ಬಿಟ್ಟು ಅಳ್ಸೋದು ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಹತ್ರ ಹೋಗ್ಬಿಟ್ಟು ನನ್ನ ನೋವು ಹೇಳ್ಕೊಂತ ಹತ್ತು ಬಂದೆ. ಚಿಕ್ಕಮ್ಮ ಕೂಡ ಸಮಾಧಾನ ಮಾಡಿದರು. ಆವತ್ತಿನ ದಿನ ನಮ್ಮ ಮಾವ ಅವರು ಬಟ್ಟೆ ತಗೊಂಡು ಬಂದಿದ್ದರು. ಮತ್ತು ಅಮ್ಮನ ಕೈಯಲ್ಲಿ ಏನೂ ಇಲ್ಲದೆ ಇರೋದ್ರಿಂದ, ಹಣೆಯಲ್ಲಿ ಕುಂಕುಮ ಇಲ್ಲದೆ ಇರೋದ್ರಿಂದ ತುಂಬ ಅಂದರೆ ತುಂಬ ಸಂಕಟ ಆಯಿತು. ನನಗೆ ನಮ್ಮ ಅಮ್ಮನ ನೋಡಿ ಹೇಳ್ಕೊಳಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ ಅಂತ ನೋವು. ಅಮ್ಮನ ಮುಖ ನೋಡ್ತಾ ನೋಡ್ತಾ ತುಂಬ ನೋವು ಅನುಭವಿಸ್ಬಿಟ್ಟೆ. ಇವ್ರು ಬಂದುಬಿಟ್ಟು ನಮ್ಮ ಚಿಕ್ಕಮ್ಮ ಅವರು. ಇವಾಗ ಹಪ್ಪಳ ಮತ್ತು ಪಕೋಡ ಮತ್ತು ಸ್ವಲ್ಪ ಅಪ್ಪನಿಗೆ ಎಳೆಗೆ ಪಾಯಸ, ನಮಗೆಲ್ಲ ಹೋಳ್ಗೆ ಇದೆಲ್ಲ ಮಾಡಿದ್ದಾರೆ. ಇವಾಗ ಎಲ್ಲರೂ ನೆಂಟರು ಬಂಟರು ಎಲ್ಲರೂ ಕೂಡ ಕೂಡಿ ಊಟ ಮಾಡೋ ಅಂಥ ದಿನ ಇದು. ಅದಾದಮೇಲೆ ನಮಗೆ ಹೆಣ್ಮಕ್ಳಿಗೆಲ್ಲ ಸೀರೆನೂ ಕೂಡ ತೊಗೊಂಬಂದಿದ್ರು. ಎಲ್ಲರೂ 9 ಜನ ಕೂಡ ಸೀರೆ ಉಟ್ಕೊಂಡ್ವಿ. ಅದರಲ್ಲಿ ಹಿಂಗೆ 4 ಜನಕ್ಕೆ ಮತ್ತು ಇಬ್ಬರಿಗೆ ಈ ಥರ ಉಡಿಸ್ಬೇಕು ಅಂತ ಕೂರಿಸಿ ಅರಿಶಿನ ಕುಂಕುಮ ಕೊಟ್ಟು ಬರೀ ಬಾಳೆಹಣ್ಣು ಈ ಥರ ಕೊಡ್ತಾಯಿದ್ದಾರೆ. ಈ ಟೈಮಲ್ಲಿ ಮಡ್ಲಕ್ಕಿ ಏನೋ ಹಾಕೋ ಆಗಿಲ್ಲ. ಹಾಗಾಗಿ ಇವ್ರು ಬಂದುಬಿಟ್ಟು ನಮ್ಮ ದೊಡ್ಡಕ್ಕ, ಇವಳು ಬಂದುಬಿಟ್ಟು ನಮ್ಮ ಚಿಕ್ಕಪ್ಪನ ಮಗಳು. ಎಲ್ರಿಗಿಂತ ಅವಳು ಅವ್ರ ಮನೇಲಿ ದೊಡ್ಡ ಮಗಳು. ಹೀಗೆ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ನೋವು, ಸಂಕಟ ಆಗ್ತಾಯಿದೆ, ಹೇಳ್ಕೊಳಕ್ಕಾಗದೇ ಇದ್ದಷ್ಟು. ಅದರಲ್ಲೂ ನಮ್ಮ ಚಿಕ್ಕಮ್ಮ ಅವರು ಬಂದುಬಿಟ್ಟು ನಗಿಸ್ತಾ ಇದ್ದಾರೆ. ನಾವು ಈ ಥರ ಎಲ್ಲರೂ 9 ಜನನೂ, ನನ್ನ ತಮ್ಮನ ಮಗನ ನಾಮಕರಣನೋ ಸೊಸೆ ನಾಮಕರಣದಲ್ಲನೋ ಈ ಥರ ಸೀರೆ ಎಲ್ಲ ಉಟ್ಕೊಂಡು ಖುಷಿ ಪಡಬೇಕು ಅಂತ ಇದ್ವಿ. ಅಂದರೆ ಇಂಥ ದಿನ ನಮಗೆ ಬರುತ್ತೆ ಈ ವರ್ಷದಲ್ಲಿ ಅಂತ ನಾವು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ. ನೋಡ್ತಾ ಇರ್ಬೋದು, ಸೀರೆ ಇಬ್ಬಿಬ್ಬರಿಗೆ ಒಂದೊಂದು ಥರ ತುಂಬ ಚೆನ್ನಾಗಿತ್ತು. ನಂದು ಬ್ಲೌಸ್ ಇತ್ತು ಆ ಥರದ್ದು. ನನ್ನ ತಂಗಿ ಚೈತ್ರ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗಳು, ಎಲ್ರಿಗಿಂತ ಚಿಕ್ಕವ್ರು ನಮ್ಮ ಚಿಕ್ಕಪ್ಪ, ಅವ್ರ ಮಗಳು ಈ ಸ್ಯಾರಿನೆಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದು. ತೋರಿಸ್ತೀನಿ ಇವಾಗ ಯಾರಂತ ಹೇಳ್ಬಿಟ್ಟು. ಅವಳು ನನಗೆ ಫೋಟೋ ಹಾಕಿದ್ಲು, ಈ ಥರ ಇರಲ್ಲ ಸೀರೆ ಅಂತ. ಸರಿ, ಈ ಥರ ಇರಲಿ ಅಂತ ಹೇಳ್ಬಿಟ್ಟು ನಾನೇ ಚೂಸ್ ಮಾಡಿದ್ದು. ಇವಾಗ ನಾವು 4 ಜನ ಆಯಿತು. ಮತ್ತು ಇವಾಗ ಅಪ್ಪನಿಗೆ ನಮಸ್ಕಾರ ಮಾಡಿಬಿಟ್ಟು, ಇಲ್ಲೇ ನಮ್ಮ ಅಜ್ಜಿಯರ ಮನೆ ಇದೆ, ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ಟು ಬರೋ ಅಂಥದ್ದು. ಇವಾಗ ಅವರು ನೆಕ್ಸ್ಟ್ ನನ್ನ ಇನ್ನು ಇಬ್ಬರು ತಂಗಿಯರಿದ್ದಾರೆ. ಇವಳೇನೆ ಚೈತ್ರ ಅಂತ ಹೇಳ್ಬಿಟ್ಟು ಇವಳೇ ತಗೊಂಡು ಬಂದಿದ್ದು ಸೀರೆ ಎಲ್ಲ. ತುಂಬ ಚೆನ್ನಾಗಿದ್ದಾವೆ. ಬರೀ 300 ಇರಬೇಕು, 300 350 ಸಖತ್ತಾಗಿದೆ ಸೀರೆ ಮಾತ್ರ. ಮತ್ತು ಬ್ಲೌಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ. ನಾನು ನಿಮಗೆ ತೋರಿಸ್ತೀನಿ ಇನ್ನೊಂದು ಟೈಮು.
ಯಾಕಂದರೆ ನಾವು ತುಂಬ ಜನಗಳು 9 ಜನ ಇರೋದ್ರಿಂದ ಸಾಕು ಕಡಿಮೆ ಪ್ರೈಸಿಂದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಒಂದು 600 500 ತಗೊಳ್ರಿ ಅಂತ ಹೇಳಿದರು. ಇಲ್ಲ ಸಾಕು ಅಂತ ಹೇಳ್ಬಿಟ್ಟು ಇವರು ಬಂದು ನಮ್ಮ ಚಿಕ್ಕಮ್ಮ. ಇವಾಗ ಎಲ್ಲರೂ ಕೂಡ ತಗೊಂಡಿದ್ದಾಯಿತು. ಇನ್ನು ನಮಸ್ಕಾರ ಮಾಡಿಕೊಂಡು ಹೋಗುವಂಥದ್ದು. ಇದು ಡಬಲ್ ಕ್ಲಿಕ್ ಆಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಇದಾದಮೇಲೆ ಈ ಥರ ನಿನ್ನೆದು ದಿನ ಕಳೀತು. ಇದು ನೆಕ್ಸ್ಟ್ ಡೇ ವಿಡಿಯೋ ನೋಡ್ತಾ ಇರ್ಬೋದು. ಕಡಲೆಕಾಯಿ ತರಿತಾ ಇದ್ದಾರೆ. ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಬಂದು ಕೂತ್ಕೊಂಡು ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ತರದೆ. ಪಟ್ಲಿ ಮರಿಗೆ ನೀರೆಲ್ಲ ಇಟ್ಟು ತರದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿದೆ. ವೇದು ಪಾಪು ಇನ್ನು ಈಗ ತಾನೇ ಎದ್ದಿದ್ದಾನೆ. ಇವಾಗ ಸಂಜೆ ಆಗಿದೆ. ನಮ್ಮ ಇಂತಾಗೆ ಸ್ವಲ್ಪ ಮಾತಾಡ್ಕೊಂತ ಇದ್ವಿ. ವೇದು ಪಾಪನ ಎತ್ಕೊಂಡು ಬರ್ತಾ ಇದ್ದಾಳೆ ಮಧುರ. ಪಟ್ಲಿ ಮರಿಗಳು ತೋರಿಸಿ ತುಂಬ ದಿನವೇ ಆಯಿತು. ಬನ್ನಿ ಹೆಂಗಿದ್ದಾವೆ ಅಂತ ನೋಡೋಣ. ಆಮೇಲೆ ಹತ್ರದಿಂದ ತೋರಿಸ್ತೀನಿ. ಇನ್ನೊಂದು ಸರಿ ನೀರು ಇಡಬೇಕು, ಯಾಕಂದರೆ ತುಂಬ ಬಿಸಿಲಿತ್ತು ಇವತ್ತು. ಹಂಗಾಗಿ ಇವಾಗಂತೂ ತುಂಬ ಗುದ್ದದ್ದು ಕಲ್ತಿದ್ದಾವೆ. ನೋಡ್ತಾ ಇರ್ಬೋದು. ಜಾಗ ಕೂಡ ಬದಲಾಯಿಸಿದ ಮೇಲೆ ಇವತ್ತೇ ವಿಡಿಯೋ ಮಾಡ್ತಾ ಇರೋ ಅಂಥದ್ದು. ತುಂಬ ಅಂದರೆ ತುಂಬ ಗುದ್ದುತ್ತವೆ. ಮತ್ತು ನಾನಾದರೆ ಪರವಾಗಿಲ್ಲ, ನನ್ನ ಬಿಟ್ಟು ಬೇರೆ ಯಾರಾದ್ರೂ ಹೊಸ ಜನ ಅಂತ ಗೊತ್ತಾದರೆ ಸಾಕು, ಇನ್ನೂ ಸ್ವಲ್ಪ ಇದು ಮಾಡ್ತವೆ. ನೋಡ್ತಾ ಇರ್ಬೋದು. ಹಿಂಗೆ ಒಂದು ಸರಿ ಕೋಡಲ್ಲಿ ಎಲ್ಲಾದರೂ ಹಿಂಗೆ ಅಂದ್ಬಿಟ್ರೆ ತುಂಬ ಅಂದರೆ ತುಂಬ ಭಯ ಆಗ್ತದೆ. ತುಂಬ ದಿನಗಳ ನಂತರ ಪಟ್ಲಿ ಮರಿಗಳನ್ನ ತೋರಿಸ್ತಾ ಇದ್ದೀನಿ. ಇನ್ನು ಹೆಂಗಿರುತ್ತವೆ ಅಂತ ಎಲ್ಲನೂ ನೋಡುವಂತ್ರಿ. ಈ ವಿಡಿಯೋ ಬಂದುಬಿಟ್ಟು ಹಿಂದಿನ ದಿನ ಮಾಡಿರೋ ಅಂಥದ್ದು, ಅಂದರೆ ಶನಿವಾರದ್ದು ಮಧ್ಯಾಹ್ನ ಟೈಮು. ನೋಡ್ಕೊಂಡು ಬರೋಣ ಪಟ್ಲಿ ಮರಿಗಳು ತೋರಿಸಿ ತುಂಬ ದಿನ ಆಯಿತು ಅಂತ ವಿಡಿಯೋ ಇದು. ಏನಪ್ಪ ಅಂತ ಹೇಳಿದ್ರೆ, ಮಧುರ ಫಂಕ್ಷನ್ ಆದಮೇಲೆ ಎಷ್ಟನೇ ದಿನಕ್ಕೆ ಅಪ್ಪಾಜಿ ತೀರೋಗಿದ್ದು ಅಂತ ಹೇಳಿದರೆ, ಮಧುರ ಫಂಕ್ಷನ್ ಆಗಿತ್ತು ಸೋಮವಾರ, ಶುಕ್ರವಾರ ತಮ್ಮನ ಬರ್ತಡೆ, ಶನಿವಾರ ಬಂದುಬಿಟ್ಟು ನಮ್ಮ ಅಪ್ಪಾಜಿ ತೀರೋಗಿದ್ದು. ನಾವು ಭಾನುವಾರ ಅವ್ರದ್ದು ಸಂಸ್ಕಾರ ಎಲ್ಲ ಅಂತ್ಯ ಸಂಸ್ಕಾರ ಮಾಡಿ, ಸೋಮವಾರ ವೇದು ಬರ್ತಡೆ, ಮತ್ತು ನಮ್ಮ ಮನೆ ದೇವ್ರದ್ದು ಕಾರ್ತಿಕ ಹಬ್ಬ ಇಷ್ಟೆಲ್ಲ ಇತ್ತು. ನಿಜವಾಗ್ಲೂ ಮಧುರ ನನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಯಾವುದೇ ಕೆಲಸಕ್ಕೆ ಹಿಡ್ದೇನೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಮಧುರ. ನಮ್ಮಮ್ಮ ತುಂಬ ಬೇಜಾರಾಗಿರ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಪಟ್ಲಿ ಮರಿ ಹೆಂಗೆ ಮುಸ್ರೆ ಇಟ್ಟರೆ ಉಳಿಸ್ತು, ಹಂಗಾಗಿ 2 ಸತಿ ಹಿಂಗೆ ಹಗ್ಗದಲ್ಲಿ ಹೊಡೆದೆ. ಪಟ್ಲಿ ಮರಿ ಕಟ್ಟೋದು ಮತ್ತು ಬಿಡೋದು ಇಷ್ಟೇ ನನ್ನ ಕೆಲಸ. ಹೋಗುವಮ್ಮ ಎಲ್ಲಿ ಜನ ಇರ್ತಾರೆ ಅಲ್ಲಿ ಕುತ್ಕೊಂಡು ಮರ್ತು ಬಿಡು, ನೆನೆಸ್ಕೊಳ್ಬೇಡ, ಕೊರಗಬೇಡ, ಹಠ ಮಾಡಬೇಡ, ಅಳಬೇಡ, ಊಟ ಮಾಡು, ಹಿಂಗೆಲ್ಲ. ನಿಜವಾಗ್ಲೂ ನಾನು ಇಂಥ ಮಗಳನ್ನ ಪಡೆಯೋದಕ್ಕೆ ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಮತ್ತು ನಮ್ಮ ಪಟ್ಲಿ ಮರಿಗಳು ಅಷ್ಟೇ, ಡೈಲಿ ಬಂದುಬಿಟ್ಟು ನೋಡಿಕೊಂಡು ಚೇಂಜ್ ಮಾಡ್ತಾಯಿದ್ದೆ. ಅವನು ಚೇಂಜ್ ಮಾಡೋಕ್ಕೂ ಕೂಡ ನನಗೆ ಮನಸ್ಸಿಲ್ಲ ಬಿಡು, ಅದನ್ನೇ ತಿನ್ನುತ್ತೆ ಅಂತ ಬರೋದು. ಸುಮ್ಮನೆ ಅದ್ರ ಮುಂದೆ ಕೂತ್ಕೊಳೋದು, ಹೋಗೋದು. ಅವು ಕೂಡ ಹೊಟ್ಟೆ ತುಂಬ ಮೇವು ತಿಂತಾಯಿದ್ವು. ಇನ್ನು ಚಿಕ್ಕ ಪಟ್ಲಿ ಮರಿ ನೋಡ್ತಾ ಇರ್ಬೋದು ಹೆಂಗೆ ನಮ್ಮ ಕಡೆನೇ ಓಡಿ ಬರ್ತಾ ಇದೆ. ಇನ್ನು ಮಧುರ ಬಂದ್ಬಿಟ್ಟು ಇವತ್ತು ಅಡುಗೆ ಬಂದು ಬದನೆಕಾಯಿ ಚಟ್ನಿ ಮತ್ತು ಮುದ್ದೆ, ಅನ್ನ ಇಷ್ಟು ಮಾಡಿದ್ದು. ಸಂಜೆಗೆ ಏನಾದರೂ ಚಪಾತಿ ಇಲ್ಲ ಏನಾದರೂ ಮಾಡಬೇಕು ಅಂತ ಇದ್ದೀವಿ, ನೋಡಬೇಕು. ಬಿಸಿಲು ನಮ್ಮ ಕಡೆ ಇವಾಗಂತೂ ತುಂಬ ಬಿಸಿಲು ಅಂದರೆ ತುಂಬ ಬಿಸಿಲಿದೆ. ಮನೆ ಒಳಗೆ ಹೋದರೆ ಸಾಕು ಏನೋ ಒಂಥರ ಚಿಂತೆ, ಗೊಂದಲ ಇವೆಲ್ಲ ಕಾಡುತ್ತೆ. ಹಾಗಾಗಿ ಇಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಮತ್ತು ನಮ್ಮ ಅಜ್ಜಿಯರು ಬಂದುಬಿಟ್ಟು ಅಲ್ಲಿ ಕಡಲೆಕಾಯಿ ಏನು ತರಿತಾಯಿದ್ರು ಅಲ್ಲೇ 1 ಅವರ್ 1.5 ಅವರ್ ಕಳೆದು ಬಿಡ್ತೀನಿ. ಆಮೇಲೆ ಮನೆಗೆ ಹೋಗುವಷ್ಟರಲ್ಲಿ ನನ್ನ ಮಗಳು ಪ್ರತಿಯೊಂದು ಕೆಲಸ ಮಾಡಿರ್ತಾಳೆ. ಒಂದು ಕಡೆ ನೋವು ಬೇಜಾರು, ನನ್ನ ಮಗಳಿಗೆ ಎಷ್ಟೊಂದೆಲ್ಲ ಕಷ್ಟ ಆಗ್ತಾಯಿದೆ ಅಂತ ಅನಿಸುತ್ತೆ. ಯಾವುದೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಪ್ಪಾಜಿ ಹೋಗಿದ್ದು ತುಂಬ ಅಂದರೆ ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಇರಬೇಕಾಗಿತ್ತು ಇನ್ನೂ ಒಂದು 10 ವರ್ಷ 15 ವರ್ಷ ಇರಬೇಕಾಗಿತ್ತು. ನನ್ನ ತಮ್ಮನ್ನ ಮಗನ್ನ ಎತ್ಕೊಂಡು ಆಡಿಸ್ಬೇಕಾಗಿತ್ತು. ನಮ್ಮ ಮಕ್ಕಳನ್ನೆಲ್ಲ ಸಾಕಿ ಸಲಹಿದ್ರು ಅಂತ ಅನಿಸುತ್ತೆ. ನನ್ನ ನೋವನ್ನು ವ್ಯಕ್ತಪಡಿಸ್ಕೊಳ್ಳೋದು ನನಗೆ ಆಗ್ತಾಯಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಒಂದು ಒಳ್ಳೆ ವಿಡಿಯೋ ತೊಗೊಂಬರ್ತೀನಿ ನಿಮ್ಮ ಮುಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.